ನಮ್ಮ ಟೀಮ್ ಸೂಪರ್ ಆಕ್ಟಿವ್ ಆಗಿರಬೇಕು ಅನ್ನೋ ಅಂತ ಆಸೆ ಯಾರಿಗೆ ತಾನೇ ಇಲ್ಲ, ರೈಟ್? ಸೊ ಎಲ್ರಿಗೂ ಕೂಡ ಅವ್ರ ಟೀಮ್ ಸೂಪರ್ ಆಕ್ಟಿವ್ ಮಾಡಬೇಕು ಅನ್ನೋ ಅಂತ ಆಸೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಏನಕ್ಕೆ ಅಂತಂದರೆ ಆ ಥರ ಒಂದು ಸೂಪರ್ ಆಕ್ಟಿವ್ ಟೀಮ್ ಏನಾದರೂ ಕ್ರಿಯೇಟ್ ಆಯಿತು ಅಂದರೆ ಅವ್ರ ಕಂಪನಿ ಒಂದು ಟಾಪ್ ಪರ್ಫಾರ್ಮರ್ಸ್ ಲಿಸ್ಟಲ್ಲಿ ಅವ್ರ ಹೆಸರು ಕೂಡ ಇರುತ್ತೆ ಅನ್ನೋ ಕಾರಣಕ್ಕೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಈ ಸೂಪರ್ ಆಕ್ಟಿವ್ ಟೀಮನ್ನು ಕಟ್ಟೋದು ತುಂಬಾ ಕಷ್ಟ. ಏನಕ್ಕೆ ಅಂದರೆ ಅದು ಅಷ್ಟೇ ಕಮಿಟೆಡ್ ಆಗಿರಬೇಕಾಗುತ್ತೆ, ಕಮಿಟ್ಮೆಂಟ್ ಕೊಡಬೇಕಾಗುತ್ತೆ, ರೈಟ್ ಪೀಪಲ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಅವ್ರಿಗೆ ಅಷ್ಟೇ ನಾಲೆಜನ್ನು ಕೊಡಬೇಕಾಗಿರುತ್ತೆ. ಸೊ ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ಅಂದರೆ ಒಬ್ಬ ಆರ್ಡಿನರಿ ಪರ್ಸನನ್ನು ಕೂಡ ನಮ್ಮ ಟೀಮಲ್ಲಿ ಒಂದು ಸೂಪರ್ ಆಕ್ಟಿವ್ ಪರ್ಸನ್ ಆಗಿ, ಒಂದು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗಿ ಮಾಡೋದು ಹೇಗೆ ಅನ್ನೋ ಅಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವ್ರೆಟ್ ಚಾನಲ್ ಇಂಪ್ರೂವ್ 360. ನಾನು ನಿಮ್ಮ ಪ್ರೀತಿಯ Alliswellnagaraj. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮ ಟೀಮ್ಗೆ ಏನಾದರೂ ಪರ್ಸ್ನಲ್ ಆಗಿ ಟ್ರೈನಿಂಗ್ಸ್ ಬೇಕು, ಅಥವಾ ನಿಮ್ಮ ಕಂಪನಿಯ PPT ಮಾಡಬೇಕು, PDF ಮಾಡಬೇಕು, ಅಥವಾ ಲೋಗೋ ಡಿಸೈನ್ ಮಾಡಿಸ್ಬೇಕು, ಈ ಥರದ್ದು ಆನ್ಲೈನಲ್ಲಿ ಪ್ರಮೋಷನ್ ಮಾಡೋವಂಥ ಟೂಲ್ಸ್ ಬೇಕು. ಸೊ ಈ ಥರದ್ದು ಏನೇ ಬೇಕು ಅಂದರೂ ಕೂಡ ಸೊ ಇಲ್ಲಿ ಕಾಣೋ ಅಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ನಿಮ್ಮ ಒಂದು ಕಂಪನಿಯ ಅಥವಾ ನಿಮ್ಮ ಒಂದು ಟೀಮನ್ನು ಗ್ರೋತ್ ಮಾಡಲಿಕ್ಕೆ. ಸೊ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಇವರು ಇದನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಈಗ ನಾವು ಟಾಪಿಕ್ ಒಳಗಡೆ ಹೋಗೋಣ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಸೂಪರ್ ಆಕ್ಟಿವ್ ಆಗಿರುವಂಥ ಒಂದು ಟೀಮನ್ನು ಕಟ್ಟೋದಕ್ಕೆ ಏನು ಮಾಡಬೇಕು ಅಂದರೆ, ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಒಂದು ಗೋಲ್ಡನ್ ಸ್ಟೇಟ್ಮೆಂಟ್ ಇದೆ. ನಾಟ್ ಓನ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್, ಕಾಮನ್ ಆಗು ಕೂಡ ಆಗುವಂಥ ವಿಚಾರನೇ ಇದು. ಸೊ ನಾವು ಯಾವ ವಿಷಯವನ್ನು ಮಾಡಿ ಅಂತ ಇನ್ನೊಬ್ರಿಗೆ ಹೇಳ್ತೀವಿ, ಅದನ್ನು ಯಾರೂ ಮಾಡಲ್ಲ. ಬಟ್ ನಾವು ಯಾವ ಒಂದು ವಿಷಯವನ್ನು ನಾವು ಫಸ್ಟ್ ಮಾಡ್ತೀವಿ ಅದನ್ನು ಎಲ್ಲರೂ ಕೂಡ ಮಾಡ್ತಾರೆ. ಸೊ ನೀವು ನಿಮ್ಮ ಅಸೋಸಿಯೇಟ್ಸ್ಗೆ ಅಥವಾ ನಿಮ್ಮ ಟೀಮಲ್ಲಿರುವಂಥವ್ರಿಗೆ ಒಂದು ಕೆಲಸನ ಮಾಡಿ ಅಂತ ಹೇಳಿದ್ರೆ ಅವ್ರು ಮಾಡ್ತಿರೋದಿಲ್ಲ. ಬಟ್ ಆ ಕೆಲಸನ ನೀವು ಫಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಅವ್ರಿಗೆ ಮಾಡಿ ಅಂತ ಹೇಳೋ ನೆಸಸರಿ ಇಲ್ಲ, ಅವರೇ ಆಟೋಮೆಟಿಕ್ ಆಗಿ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂತ ಒಂದು ವಿಚಾರವನ್ನು ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಸೂಪರ್ ಆಕ್ಟಿವ್ ಟೀಮನ್ನು ಕ್ರಿಯೇಟ್ ಮಾಡಬೇಕು ಅಂತ ನೀವು ಅನ್ಕೋತಾ ಇದ್ದೀರಾ ಅಂತಂದರೆ ಫಸ್ಟ್ ನೀವು ಸೂಪರ್ ಆಕ್ಟಿವ್ ಆಗಿರಬೇಕು. ಅಂದರೆ ಕಂಪ್ಲೀಟಾಗಿ ನೀವು ಈ ಒಂದು ಸಿಸ್ಟಮಲ್ಲಿ ಎಂಗೇಜ್ಡ್ ಇರಬೇಕು, ಇನ್ವಾಲ್ವ್ಡ್ ಇರಬೇಕು, ಆ್ಯಂಡ್ ಇಲ್ಲಿ ಕಮಿಟೆಡ್ ಆಗಿ ನೀವು ಡೆವಲಪ್ಮೆಂಟ್ ಕುರಿತಾದಂತೆ ಬೇಕಾಗಿರುವಂಥ ವಿಚಾರವನ್ನು ಅಗೈನ್ ಆ್ಯಂಡ್ ಅಗೈನ್ ರಿಪೀಟೆಡ್ ಆಗಿ ಅನ್ಲಿಮಿಟೆಡ್ ಟೈಮ್ಸ್ ಮಾಡ್ತಾನೆ ಇರಬೇಕು. ನೀವು ಎನರ್ಜೆಟಿಕ್ ಆ್ಯಂಡ್ ಎಂಥೂಸಿಯಾಸ್ಟಿಕ್ ಕೂಡ ಇರಬೇಕಾಗುತ್ತೆ. ಸೊ ಆ ಥರ ನೀವಿದ್ದಾಗ ಆಟೋಮೆಟಿಕ್ಲಿ ನಿಮ್ಮ ಟೀಮು ಕೂಡ ನಿಮ್ಮನ್ನು ಅದೇ ರೀತಿ ಫಾಲೋ ಮಾಡುತ್ತೆ. ಸೊ ಇಲ್ಲಿ ನಾವು ನಮ್ಮ ಒಂದು ಸೂಪರ್ ಆಕ್ಟಿವ್ ಟೀಮ್ ಹೇಗೆ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಅಂದರೆ ನಮ್ಮ ಹತ್ರ ಒಂದು ಟೀಮ್ ಆಲ್ರೆಡಿ ಇರುತ್ತೆ ಅನ್ನೋದಾಯಿತು ಅಂತಂದರೆ, ನೀವು ಫಾರ್ ಎಕ್ಸಾಂಪಲ್ ನೀವು 2 ಲೆಗ್ ಬಿಸ್ನೆಸ್ಸಲ್ಲಿ ನೀವೇನಾದರೂ ಇದ್ದೀರಾ ಅಂದರೆ ನಿಮ್ಮ ರೈಟಲ್ಲಿ ಒಂದಷ್ಟು ಜನ, ಲೆಫ್ಟಲ್ಲಿ ಒಂದಷ್ಟು ಜನ ಪೊಟೆನ್ಷಿಯಲ್ ಪೀಪಲ್ ಇರ್ತಾರೆ. ಅವರನ್ನು ಕರೆಕ್ಟ್ ಯಾರು ನಿಜವಾಗ್ಲೂ ಒಂದು ಲೈಫಲ್ಲಿ ಮುಂದೆ ಬರಬೇಕು ಅನ್ನೋ ಅಂಥ ಒಂದು ಡಿಸೈರ್ ಇಟ್ಕೊಂಡಿದ್ದಾರೆ, ಒಂದು ಡ್ರೀಮ್ ಇದೆ, ಕಲಿಯುವಂಥ ಆಸಕ್ತಿ ಇದೆ, ಅಂಥವ್ರನ್ನ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿ ಅವರನ್ನು ನೀವು ನಿಮ್ಮ ಟೀಮಲ್ಲಿ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಸೊ ನೀವು ಮಲ್ಟಿಪಲ್ ಲೆಗ್ ಇರುವಂಥ ಕಂಪನಿಗಳಲ್ಲಿ ಮಾಡೋದಾಯಿತು ಅಂದರೆ ನಿಮಗೆ ಇನ್ಕಮ್ ಜನರೇಟ್ ಆಗುವಂಥ ಎಲ್ಲ ಲೆಗ್ಗಲ್ಲೂ, ಅಂದರೆ ನೀವು ಎಷ್ಟು ಲೆಗ್ಸ್ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಷ್ಟು ಲೆಗ್ಸಲ್ಲೂ ಕೀ ಲೀಡರ್ಸ್ ಅಂತ ಹೇಳ್ತೀವಿ, ಅಥವಾ ಕೀ ಪರ್ಸನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಅಂತ ಒಂದು ಪೀಪಲ್ನ ಒಂದು ಕಾಂಟ್ಯಾಕ್ಟನ್ನು ನೀವು ಸಪರೇಟಾಗಿ ಲಿಸ್ಟ್ ಮಾಡಿ ಅವರನ್ನು ನೀವು ಮೆಂಟರಿಂಗ್ ಮಾಡಬೇಕಾಗುತ್ತೆ. ಆ ಥರ ನೀವು ಮಾಡಿದಾಗ ನಿಮ್ಮ ಟೀಮ್ ಏನಾಗುತ್ತೆ, ಸೂಪರ್ ಆಕ್ಟಿವ್ ಆಗುತ್ತೆ. ಸೊ ಇದನ್ನು ನಾನು ಇನ್ನೂ ಡೀಟೇಲ್ ಆಗಿ ಹೇಳೋದಾಯಿತು ಅಂತಂದರೆ, ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ನಾನು 2 ಲೆಗ್ ಇರುವಂಥ ಒಂದು ಕಂಪನಿಯ ಉದಾಹರಣೆಯನ್ನು ತಗೊಳ್ತೀನಿ. ಉದಾಹರಣೆಗೆ ನೀವು ಇಲ್ಲಿ ಮಿನಿಮಮ್ 3 ಲೆಗ್ಸನ್ನು ನೀವು ನಿಮ್ಮ ಕೀ ಲೀಡರ್ಸ್ ಪೊಟೆನ್ಷಿಯಲ್ ಪೀಪಲ್ಸ್ ಆಗಿ ಕನ್ಸಿಡರ್ ಮಾಡ್ತೀರಾ ಅನ್ನೋದಾಯಿತು ಅಂದರೆ, ಮೊದಲನೇದಾಗಿ ನೀವು ಯಾರಿಬ್ಬರನ್ನ ರೆಫರ್ ಮಾಡ್ತೀರಾ ಅವರು ನಿಮ್ಮ ಫಸ್ಟ್ ಲೆವೆಲ್ ಆಗ್ತಾರೆ, ಅಂದರೆ 2 ಮೆಂಬರ್ಸ್. ನೆಕ್ಸ್ಟ್ ಅವ್ರ ಕೆಳಗಡೆ ಬರುವಂಥ 4 ಮೆಂಬರ್ಸ್ ನಿಮ್ಮ ಸೆಕೆಂಡ್ ಲೆವೆಲ್ ಆಗ್ತಾರೆ. ನೆಕ್ಸ್ಟ್ ಅವ್ರ ಕೆಳಗಡೆ ಬರುವಂಥ 8 ಜನ ನಿಮ್ಮ ಥರ್ಡ್ ಲೆವೆಲ್ ಆಗ್ತಾರೆ. ಸೊ ಈ 3 ಲೆವೆಲ್ನ ಪೀಪಲ್, ಅಂದರೆ ಲೆಫ್ಟಲ್ಲಿ 7 ಜನ, ರೈಟಲ್ಲಿ 7 ಜನ ಯಾರು ಇರ್ತಾರೆ ಅವರನ್ನು ನೀವು ಫಸ್ಟ್ ಕೀ ಲೀಡರ್ಸ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಆ 7 ಜನ ಯಾರಿರ್ತಾರೆ ಅವ್ರ ಹತ್ರ ಕೂತ್ಕೊಂಡು ಪರ್ಸ್ನಲ್ ಆಗಿ ಮಾತಾಡಿ, ಆ 7 ಜನರ ಹತ್ರ
ತಿಳ್ಕೊಳ್ಳಿ ಅವ್ರಿಗೆ ಏನು ಆಕ್ಚುಲಿ ಬೇಕಾಗಿರೋದು, ಯಾವ ಒಂದು ಸ್ಟ್ರಾಂಗ್ ಆದ ಕಾರಣಕ್ಕಾಗಿ ಇವತ್ತು ಅವರು ಬಿಸ್ನೆಸ್ಗೆ ಬಂದಿದ್ದಾರೆ, ಅವರ ಲೈಫಲ್ಲಿ ಇರುವಂತ ಡ್ರೀಮ್ಸ್ ಏನು, ಅವರ ಕಮಿಟ್ಮೆಂಟ್ಸ್ ಏನು, ಅವರ ಗೋಲ್ ಸೆಟ್ಟಿಂಗ್ ಏನು ಅನ್ನೋದನ್ನ ನಾವು ಫಸ್ಟ್ ಅವ್ರ ಹತ್ರ ಮಾತಾಡಿ ತಿಳ್ಕೊಬೇಕಾಗತ್ತೆ. ಸೊ ಅದನ್ನ ತಿಳ್ಕೊಂಡಿದ್ದಾದ್ಮೇಲೆ ಅವ್ರ ಆಕ್ಷನ್ ಪ್ಲಾನ್ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಉದಾಹರಣೆಗೆ ಇವತ್ತು ಅವರು ಒಂದು ಗೋಲ್ ಸೆಟ್ ಮಾಡಿದ್ದಾರೆ, ಒಂದು ವರ್ಷದಲ್ಲಿ ನಾನು ಒಂದು 1000 ಜನರ ಒಂದು ಟೀಮ್ ಅನ್ನ ಮಾಡಬೇಕು ಅನ್ನೋದು ಅವ್ರ ಗೋಲ್ ಸೆಟ್ಟಿಂಗ್ ಆಗಿದೆ ಅಂದ್ರೆ, ಆ 1000 ಜನ ಒಂದು ವರ್ಷಕ್ಕೆ ಅಂದ್ರೆ ಅದನ್ನ ನೀವು ಆ 1000 ಏನಿರುತ್ತೆ ಅದನ್ನ ಡಿವೈಡೆಡ್ ಬೈ 1 ಮಂತ್ಗೆ ಅನ್ನೋ ತರ ನೀವು ಲೆಕ್ಕ ಮಾಡಬೇಕಾಗುತ್ತೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 83 ಜನ ಬರಬಹುದು ಅಂತ ಅನ್ಕೊಳ್ತೀನಿ. ಸೊ 1 ತಿಂಗಳಲ್ಲಿ ನೀವು 83 ಜನ ಮಾಡಬೇಕು. ಅದನ್ನ ವೀಕ್ಗೆ ಬ್ರೇಕಪ್ಸ್ ಆಗಿ ಕನ್ವರ್ಟ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಒಂದು 16-17 ಜನ ಬರ್ತಾರೆ ಅಂತ ಇಟ್ಕೊಳ್ಳೋಣ. ವಾರಕ್ಕೆ 16-17 ಜನ ಅಂದ್ರೆ ದಿವಸಕ್ಕೆ ಎಷ್ಟು ಜನ ಆಗಬೇಕು? ಅಪ್ರಾಕ್ಸಿಮೇಟ್ಲಿ 2 ಅಥವಾ 3 ಜನ ಆಗಬೇಕಾಗುತ್ತೆ. ಸೊ ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಮ ಟೋಟಲ್ ಟೀಮ್ ಎಲ್ಲ ಸೇರಿ ಒಂದು ಡೇಲಿ 3 ಜನರನ್ನ ಫಾರ್ ಎನಿ ಕಾಸ್ಟ್ ನೀವು ಬಿಸ್ನೆಸ್ ಒಳಗಡೆ ತಂದ್ರೆ ಮಾತ್ರ ಒಂದು ವರ್ಷದಲ್ಲಿ ನಿಮ್ಮ ಟೀಮ್ ಸೈಜ್ 1000 ಆಗೋದಕ್ಕೆ ಸಾಧ್ಯ. ಅಂದ್ರೆ ಇಲ್ಲಿ 3 ಜನ ನಿಮ್ ಬಿಸ್ನೆಸ್ ಅಲ್ಲಿ ಬರಬೇಕು ಅಂದ್ರೆ ಲಾ ಆಫ್ ಆವರೇಜ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ನಾವ್ ಎಷ್ಟು ಜನಕ್ಕೆ ಬಿಸ್ನೆಸ್ ಪ್ಲಾನ್ ಅನ್ನ ಕೊಟ್ರೆ ಎಷ್ಟು ಜನ ಸೈನ್ ಅಪ್ ಆಗ್ತಾರೆ ಅನ್ನುವಂತ ಒಂದು ಲೆಕ್ಕಾಚಾರ ಇರುತ್ತಲ್ವಾ, ಅದ್ರ ಪ್ರಕಾರ ನೀವು ಜನರಿಗೆ ಪ್ರಾಸ್ಪೆಕ್ಟ್ ಮಾಡಿ ಪ್ಲಾನಿಂಗ್ಸ್ ಅನ್ನೋದನ್ನ ಕೊಡಬೇಕು. ನಿಮ್ಮ ಟೀಮ್ ಆಗಿ ಹೇಳ್ತಾ ಇರೋದು, ಇಂಡಿವಿಜುವಲ್ ಕೆಲಸ ಅಲ್ಲ, ಟೋಟಲ್ ಟೀಮ್ ಆಗಿ. ಸೊ ಈ ರೀತಿ ನಿಮ್ಮ ಒಂದು ಪ್ಲಾನ್ ಏನಿರುತ್ತೆ ಅದನ್ನ ನೀವು ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಇದು ಮೋಸ್ಟ್ ಆಫ್ ದ ಪೀಪಲ್ ಗೊತ್ತಿರೋದಿಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ 1000 ಆಗಬೇಕು 5000 ಆಗಬೇಕು ಅಂತ ಹೇಳಿರ್ತಾರೆ. ಸೊ ಇದನ್ನ ನೀವು ಇಷ್ಟು ಡೀಟೇಲ್ ಆಗಿ ಹೇಳಿದಾಗ ಅವರು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾರೆ. ಸೊ ಏನ್ ಮಾಡಬಹುದು ಅಂತ ಹೇಳಿ ಅವಾಗ ನೀವು ಅವ್ರಿಗೆ ಐಡಿಯಾಸ್ ಕೊಡಿ. ಸೊ ಇದನ್ನ ಆಕ್ಚುಲಿ ಮಾಡಬಹುದು, ಬಟ್ ಅದನ್ನ ಮಾಡೋದಕ್ಕೆ ನನ್ನ ಅವಶ್ಯಕತೆ ಇದೆ, ನನ್ನ ಸಪೋರ್ಟ್ ಕೂಡ ನಿಮಗೆ ಬೇಕಾಗಿರುತ್ತೆ. ಖಂಡಿತವಾಗ್ಲೂ ನಾನು ನಿಮಗೆ ಸಪೋರ್ಟ್ ಮಾಡಬಲ್ಲೆ. ನೀವು ನನ್ನ ಹತ್ರದಿಂದ ಯಾವ ರೀತಿಯ ಸಪೋರ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕೇಳಿ. ಸೊ ಫಸ್ಟ್ ನೀವು ಕಮಿಟ್ ಆಗಿ ಆ ವ್ಯಕ್ತಿ ಜೊತೆ ನೀವು ಕಮಿಟ್ ಆದಾಗ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿಗೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ನಿಮ್ಮ ಮೇಲೆ. ಓಕೆನಪ್ಪ, ನನ್ನ ಲೀಡರ್ ಯಾರಿದ್ದಾರೆ ಅವರು ನನಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ, ಸಪೋರ್ಟ್ ಮಾಡಕ್ ರೆಡಿ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ನಾನು ಇದನ್ನ ಅಚೀವ್ ಮಾಡಕ್ ಆಗುತ್ತೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಆ ವ್ಯಕ್ತಿ ಒಳಗಡೆ. ಸೊ ಅದಾದ್ಮೇಲೆ ನೀವು ಮಾಡಬೇಕಾಗಿರೋದು ಅದೇ ರೀತಿ ಆ ವ್ಯಕ್ತಿ ಹತ್ರ ಕೂಡ ಒಂದು ಸ್ಟ್ರಾಂಗ್ ಆಗಿರುವಂತ ಒಂದು ಕಮಿಟ್ಮೆಂಟ್ ಅನ್ನ ತಗೊಳ್ಳಿ. ಸೊ ಇದೇ ರೀತಿ ನೀವು ಇಬ್ರು ಕೂಡ ಮ್ಯೂಚುವಲಿ ಕಮಿಟ್ ಆಗಬೇಕು. ಅಂದ್ರೆ ನೀವು ಅವ್ರಿಗೆ ಏನ್ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ನೀವು ಕಮಿಟ್ ಆಗಬೇಕು, ಅವರು ನೀವು ಹೇಳೋದನ್ನ ಮಾಡೋದಕ್ಕೆ ಅವರು ಕೂಡ ಕಮಿಟ್ ಆಗಿರಬೇಕು. ಸೊ ಈ ರೀತಿ ಒಂದು ಕಮಿಟೆಡ್ ಪೀಪಲ್ ನ ಲೆಫ್ಟ್ ಅಲ್ಲಿ 7 ಜನ, ರೈಟ್ ಅಲ್ಲಿ 7 ಜನ, ಅಂದ್ರೆ ಅದು 3 ಲೆವೆಲ್ ನಾನು ಬಿಗಿನಿಂಗ್ ಅಲ್ಲಿ ಹೇಳ್ತಾ ಇರೋದು. ಅದರಲ್ಲಿ ಸಮ್ ಪೀಪಲ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಾನೋ ಅಥವಾ ಇನ್ಯಾವುದೋ, ಇವಾಗ ನೀವು ಅವ್ರ ಹತ್ರ ಕಮಿಟ್ಮೆಂಟ್ ತಗೊಂಡಿರ್ತಾರೆ ಬಟ್ ಅವ್ರು ಕಮಿಟೆಡ್ ಏನ್ ಆಗಿರ್ತಾರೆ ಅದಕ್ಕೆ ಅವರು ಅನುಗುಣವಾಗಿ ವರ್ಕ್ ಮಾಡ್ತಿಲ್ಲ ಅಂತಂದ್ರೆ ನೀವು ಆ ಒಂದು ಪರ್ಸನ್ ಅನ್ನ ರೀಪ್ಲೇಸ್ ಮಾಡಬೇಕು. ಅಂದ್ರೆ 4ನೇ ಲೆವೆಲ್ ಅಲ್ಲೂ 5ನೇ ಲೆವೆಲ್ ಅಲ್ಲೂ ಎಲ್ಲಿ ಬೇಕಾದ್ರೂ ಇರ್ಬೋದು, ಆ ಒಂದು ವ್ಯಕ್ತಿಯನ್ನ ನೀವು ನಿಮ್ಮ ಒಂದು ಕೀ ಲೀಡರ್ಸ್ ಲಿಸ್ಟ್ ಅಲ್ಲಿ ನೀವು ಕನ್ಸಿಡರ್ ಮಾಡಬಹುದು. ಒಟ್ಟಾರೆ ಹೇಳೋದಾಯ್ತು ಅಂದ್ರೆ 14 ಜನ ಮ್ಯಾಕ್ಸಿಮಮ್, ಅದಕ್ಕಿಂತ ಏನೂ ಬೇಕಾಗಿಲ್ಲ. ಈ 14 ಜನ ಹತ್ರ ನೀವು ಮಾಡಬೇಕಾಗಿರುವಂತ ಕೆಲಸ ಏನಂದ್ರೆ ಪ್ರತಿದಿನ ನೀವು ಅವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಬೇಕು. ದಿಸ್ ಇಸ್ ಯುವರ್ ಫಸ್ಟ್ ಕಮಿಟ್ಮೆಂಟ್. ಅಂದ್ರೆ ನೀವು 14 ಜನ ಹತ್ರ ಮಿನಿಮಮ್ 2 ನಿಮಿಷ ನೀವು ಮಾತಾಡ್ತೀರಾ ಅಂದ್ರೂ ಕೂಡ ಎಷ್ಟು ನಿಮಿಷ ಆಗುತ್ತೆ? ಹೆಚ್ಚು ಕಮ್ಮಿ 40ರಿಂದ 45 ನಿಮಿಷವರೆಗೂ ಆಗ್ಬೋದು. ಕೆಲವರು 5 ನಿಮಿಷ ಮಾತಾಡ್ತಾರೆ. ಸೊ ಆತರ ಆದಾಗ ನಿಮ್ಮ ಟೈಮ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ 1 ಡೇಗೆ ನಿಮ್ಮ ಒಂದು ಟೀಮ್ ಅನ್ನ ಸೂಪರ್ ಆಕ್ಟಿವ್ ಮಾಡೋದಕ್ಕೆ ನೀವು 2 to 3 hours ಮಿನಿಮಮ್ ಅವ್ರಿಗೆ ಅಂತ ನೀವು ಟೈಮ್ ಕೊಡಬೇಕಾಗಿರುತ್ತೆ. ಸೊ ಅದಕ್ಕೆ ನೀವು ಫಿಕ್ಸ್ಡ್ ಇರಬೇಕು. ಸೊ ಮಾರ್ನಿಂಗ್ ನೀವು ಕಾಲ್ ಮಾಡ್ತಾ ಇದ್ದಂಗೆ ಅವ್ರ ಹತ್ರ ಇವತ್ತು ಏನ್ ಡೇ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಎಷ್ಟು ಜನಕ್ಕೆ ಪ್ಲಾನ್ ಕೊಡೋದಿದೆ, ನಿನ್ನೆದು ಏನ್ ಆಯ್ತು ರಿಸಲ್ಟ್, ಅಂದ್ರೆ ನಿನ್ನೆ ಯಾವ್ದಾದ್ರು ಪ್ಲಾನ್ ಕೊಟ್ಟಿದ್ರೆ ಅದರ ಫಾಲೋ ಅಪ್ ಏನಾಯ್ತು, ಕ್ಲೋಸಿಂಗ್ ಆಗುತ್ತಾ, ಇದ್ರ ಬಗ್ಗೆ ಎಲ್ಲ ನೀವು ಡಿಸ್ಕಷನ್ ಮಾಡಬೇಕಾಗುತ್ತೆ ಅಂಡ್ ಮಾರ್ನಿಂಗ್. ಸೊ ಇಲ್ಲಿ ಇವತ್ತು ನೀವೇನ್ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಎಷ್ಟು ಪ್ಲಾನಿಂಗ್ಸ್ ಇದೆ, ಎಷ್ಟು ಜನ ನಿಮ್ ಟೀಮಲ್ಲಿ ಪ್ಲಾನ್ಸ್ ಕೊಡ್ತಾ ಇದ್ದಾರೆ, ಇದೆಲ್ಲ ವಿಚಾರವನ್ನ ನೀವು ಅವ್ರ ಜೊತೆ ಮಾತಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ನೈಟ್ ಅಂದ್ರೆ ಬಿಫೋರ್ ನೀವು ನಿಮ್ಮ ಒಂದು ಮೀಟಿಂಗ್ ಶೆಡ್ಯೂಲ್ಸ್ ಎಲ್ಲ ಮುಗ್ದಿ ಮನೆಗೆ ಹೋದಾದ್ಮೇಲೆ ಒಂದ್ಸತಿ ಕಾಲ್ ಮಾಡಿ ಅವ್ರ ಜೊತೆ ನೀವು ಮಾತಾಡಬೇಕು. ಅಂದ್ರೆ ನೀವು ಬೆಳಗ್ಗೆ ಇಷ್ಟು ಜನ ಪ್ಲಾನಿಂಗ್ಸ್ ಇದೆ ಅಂತ ಹೇಳಿದ್ರಲ್ಲ, ಎಷ್ಟು ಪ್ಲಾನ್ ಕೊಟ್ರಿ, ಎಷ್ಟು ಕನ್ವರ್ಷನ್ ಆಯ್ತು, ಎಷ್ಟು ಫಾಲೋ ಅಪ್ ಇದೆ, ಒಂದ್ ವೇಳೆ ರಿಜೆಕ್ಷನ್ ಬರ್ತಿದೆ ಅಂದ್ರೆ ಯಾವ ಕಾರಣಕ್ಕೆ ರಿಜೆಕ್ಷನ್ ಬರ್ತಾ ಇದೆ, ನೆಕ್ಸ್ಟ್ ನೀವೇನ್ ಡೆವಲಪ್ ಮಾಡಿದ್ರೆ ಆ ರಿಜೆಕ್ಷನ್ ನ ಅವಾಯ್ಡ್ ಮಾಡಬಹುದು. ಸೊ ಇದೆಲ್ಲದ್ರ ಬಗ್ಗೆ ಕೂಡ ನೀವು ನಿಮ್ಮ ಅಸೋಸಿಯೇಟ್ ಜೊತೆ ಮಾತಾಡಬೇಕಾಗುತ್ತೆ. ಅಂದ್ರೆ ನೀವು ಅವ್ರ ಜೊತೆ ಎಂಗೇಜ್ಡ್ ಇರಬೇಕು. ಪ್ರತಿದಿನ ಫಾರ್ ಎನಿ ಕಾಸ್ಟ್ ಮಿನಿಮಮ್ 2 times ನೀವು ಅವ್ರ
ಜೊತೆ ಮಾತಾಡಲೇಬೇಕಾಗಿರುತ್ತೆ ನಿಮ್ಮ ಒಂದು ಟೀಮನ್ನು ಸೂಪರ್ ಆಕ್ಟಿವ್ ಆಗಿ ಮಾಡೋದಕ್ಕೆ. ಸೊ ನೀವು ಕಮಿಟೆಡ್ ಇದ್ದು ನಿಮ್ಮ ಟೀಮ್ ಅವರು ನಿಮಗೆ ಕಮಿಟೆಡ್ ಇದ್ರೆ ಖಂಡಿತವಾಗ್ಲೂ ಒಂದು ಸೂಪರ್ ಆಕ್ಟಿವ್ ಟೀಮ್ ಅನ್ನೋದು ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಯಾವಾಗ ನೀವು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವರು ಕೂಡ ನಿಮ್ಮನ್ನ ರೈಟ್ ವೇಲಿ ಬಳಸ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ನೀವು ಅವರನ್ನ ಕೂಡ ಬಳಸ್ಕೊಬಹುದು. ಸೊ ಈ ಒಂದು ಟೀಮ್ ಏನಿರುತ್ತೆ ಅದನ್ನ ಕೀ ಲೀಡರ್ಸ್ ಟೀಮ್ ಅಂತ ಕೂಡ ಹೇಳ್ಬೋದು, ಅಥವಾ ನೀವು ಕೋರ್ ಟೀಮ್ ಅಂತ ಕೂಡ ಪ್ಲಾನ್ ಮಾಡ್ಕೊಬಹುದು. ಸೊ ಅಂದ್ರೆ ನೀವು ಆ ಒಂದು ಟೀಮ್ಗೆ ಅಂತ ಸ್ಪೆಸಿಫಿಕ್ ಆಗಿ ಟೈಮ್ ಕೊಡ್ತಾ ಇದ್ದೀರಾ ಅನ್ನೋ ಅಂತ ಒಂದು ಫೀಲಿಂಗ್ ಅನ್ನ ನೀವು ಅವ್ರಿಗೆ ಕೊಟ್ಬಿಡಿ. ಸೊ ಇದೇ ಒಂದು ವಿಷಯನ ನೀವು ನಿಮ್ಮ ಟೀಮ್ಗೆ ಶೇರ್ ಮಾಡಿದ್ರೆ, ಅಂದ್ರೆ ಇದೇ ರೀತಿ 14 ಜನರ ಒಂದು ಟೀಮ್ ಕಟ್ಟಿ ಅವರನ್ನ ಮಾತ್ರ ನಾವು ಫಾಲೋ ಅಪ್ ಮಾಡಿದ್ರೆ, ಅವರನ್ನ ಮಾತ್ರ ನಾವು ಡೆವಲಪ್ ಮಾಡಿದ್ರೆ, ಅವ್ರಿಗೆ ಮಾತ್ರ ನಾವು ಎಜುಕೇಶನ್ ಕೊಟ್ಟರು ಕೂಡ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಅವ್ರ ಕೆಳಗಡೆ ಇರುವಂತ 3 ಲೆವೆಲ್ಗೆ ಅವ್ರು ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಅವ್ರ ಕೆಳಗಡೆ ಇರುವಂತ 3 ಲೆವೆಲ್ಗೆ ಅವ್ರು ವರ್ಕ್ ಮಾಡಿದಾಗ ಸೊ ಇದು ಡೂಪ್ಲಿಕೇಶನ್ ಸರಿಯಾಗಿ ಆಗ್ತಾ ಹೋಯ್ತು ಅಂದ್ರೆ ತುಂಬಾ ಚೆನ್ನಾಗಿ ಒಂದು ಸೂಪರ್ ಆಕ್ಟಿವ್ ಟೀಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಸೂಪರ್ ಆಕ್ಟಿವ್ ಟೀಮ್ ಕ್ರಿಯೇಟ್ ಆಯ್ತು ಅಂದ್ರೆ ನಿಮ್ಮ ಕಂಪನಿಯ ಟಾಪ್ ಪರ್ಫಾರ್ಮರ್ ಲಿಸ್ಟ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಮ ಹೆಸರು ಇದ್ದೇ ಇರುತ್ತೆ. ಸೊ ಇಷ್ಟು ನಿಮ್ಮ ಒಂದು ಟೀಮ್ ಅನ್ನ ಸೂಪರ್ ಆಕ್ಟಿವ್ ಮಾಡೋಕೆ ಇರೋಂತ ವಿಚಾರ. ಸೊ ಇದರಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನ ನಾನು ನನ್ನ ಕಮಿಂಗ್ ವಿಡಿಯೋಸ್ಗಳಲ್ಲಿ ಪಾಯಿಂಟ್ ಟು ಪಾಯಿಂಟ್ ಶೇರ್ ಮಾಡ್ತಾ ಬರ್ತೀನಿ. ವಿಡಿಯೋ ಲೆಂತ್ ಆಗೋದ್ರಿಂದ ಇಷ್ಟು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಸಾಕು. ಇನ್ನು ಹಲವಾರು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡೋಣ ಕಮಿಂಗ್ ವಿಡಿಯೋಸ್ ಅಲ್ಲಿ. ನಾನು ಆಲ್ರೆಡಿ ಹೇಳಿರೋ ತರ ನಮ್ಮ ಒಂದು ಚಾನಲ್ ಏನಿರುತ್ತೆ ಹಲವಾರು ಫೈನಾನ್ಷಿಯಲ್ ಫ್ರೀಡಮ್ ವಿಚಾರಗಳನ್ನ ಶೇರ್ ಮಾಡುವಂತ ಒಂದು ಚಾನಲ್ ಕನ್ವರ್ಟ್ ಆಗಿದೆ. ಮುಂದಿನ ದಿವಸಗಳಲ್ಲಿ ಎಲ್ಲಾ ತರದ ಇನ್ಫಾರ್ಮೇಶನ್ ಕೂಡ ನಮ್ಮ ಚಾನಲ್ ಮುಖಾಂತರ ಸಿಗುತ್ತೆ. ಅದೆಲ್ಲ ಸಿಗಬೇಕು ಅಂದ್ರೆ ನೀವು ಇಮಿಡಿಯೇಟ್ ಆಗಿ ನಮ್ಮ ಒಂದು ಚಾನಲ್ ಅನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕೂಡ ಪ್ರೆಸ್ ಮಾಡ್ಕೊಂಡ್ರೆ ನಿಮಗೆ ಇಮಿಡಿಯೇಟ್ ಆಗಿ ನಾವು ವಿಡಿಯೋ ಹಾಕಿದ ಕೂಡಲೇ ಒಂದು ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಸೊ ದಟ್ ನೀವು ಇಮಿಡಿಯೇಟ್ ಆಗಿ ನಮ್ಮ ವಿಡಿಯೋಸ್ ಅನ್ನ ನೋಡೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನಿಮಗೆ ಏನ್ ಅನ್ನಿಸ್ತು, ಸೊ ಇದರಲ್ಲಿ ಯಾವ ವಿಚಾರವನ್ನ ನೀವು ಇಂಪ್ಲಿಮೆಂಟ್ ಮಾಡಕ್ ಹೊರಟಿದ್ದೀರಾ ಅಥವಾ ಮಾಡಿದ್ರೆ ನಿಮ್ಗೆ ಏನ್ ರಿಸಲ್ಟ್ ಬಂದಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಸದ್ಯಕ್ಕೆ ಮುಗಿಸ್ತೀನಿ. ಮತ್ತೆ ಇದೇ ವಾರದಲ್ಲಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಟಾಪಿಕ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಆಗಕ್ಕೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.